ಹಾಯ್ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಕಾಲಮ್ ಮುನಿ ಆಮೇಲೆ ಮಣ್ಣು ಕೆಲಸ. ಈಗ ಪಾಯ ಕಟ್ಟಡಕ್ಕೆ ಎಷ್ಟು ಡೀಪ್ ಇರಬೇಕು ಅಂತ ಯಾವ ಥರ ಅಂತ ನಿಮಗೆ ಉದಾಹರಣೆ ಅಷ್ಟೇ. ಓಕೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಬಂದು ಈಗ ಕಾಲಮ್ಗಳು ನೋಡಿ, ಆಲ್ರೆಡಿ ಒಂದಡಿ ಈ ಥರ ಅಡ್ಡ 2 ಅಡಿ ಅಗಲ ಮಾಡವ್ರೆ. ಏನಕ್ಕೆ ಅಂತಂದರೆ ಈ ತಳಗಡೆ ಎಷ್ಟು ಸ್ಟ್ರೆಂತಾಗಿ ಕಟ್ಸ್ಕೊತೀವೋ ಅಷ್ಟು ಸ್ಟ್ರೆಂತು ನಮಗೆ ಕಾಲಮ್ಗೆ ಸಿಗುತ್ತೆ. ಓಕೆ ಸ್ನೇಹಿತರೆ, ಈಗ ಆಲ್ರೆಡಿ 2 ಅಡಿ ಡೀಪ್ ಮಣ್ಣು ಕೆಲಸ ಮಾಡೋರು ಏನಾಗಿ. ಓಕೆ ಸ್ನೇಹಿತರೆ, 2 ಅಡಿ ಎಲ್ಲ ಕಡೆ ನೋಡಿ, ಪ್ರತಿಯೊಂದು ಇದರಲ್ಲೂ ಮಾಡೋರೆ 2 ಅಡಿ ಅಷ್ಟು ಡೀಪ್ ಮಾಡೋರೆ. ಇದು ಬಂದು ಈಗ ನೋಡಿರಿ, ಇದು 1 ಅಡಿ ಇದೆ, ಪ್ಲಸ್ ಅದು ಬಂದು 2 ಅಡಿ ಉದ್ದ ಕೊಟ್ಟವ್ರೆ ಈ ಥರ ಕಾಲಮ್ಗೆ. ಆ ಕಡೆ 6 ಇಂಚ್ ಬೇರಿಂಗ್ ಕೊಟ್ಟವ್ರೆ, ಈ ಕಡೆ 6 ಇಂಚ್ ಬೇರಿಂಗ್ ಕೊಟ್ಟವ್ರೆ. ಏನಕ್ಕೆ ಕೊಟ್ಟವ್ರೆ ಅಂದರೆ ಈ ಪಾಯ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಕಾಲಮ್ ಕೊಟ್ಟವ್ರೆ. ಈಗ ಅಷ್ಟು ಅಗಲ ನಾವು ಪಾಯ ಕಟ್ಟಡ ಮಾಡಬೇಕು. ಓಕೆ ಸ್ನೇಹಿತರೆ, ಕೆಳಗಡೆ ಪಾಯ ಕಟ್ಟಡ ಅಂದರೆ ಮಣ್ಣು ಕೆಲಸ ಮಾಡ್ತಾಯಿದ್ದಾರೆ. ಸ್ವಲ್ಪ ಇಲ್ಲಿ ಜಿಗಣಿ ಕಡೆ ಮಳೆ ಬರ್ತಾ ಇರೋ ಕಾರಣ ನಿಲ್ಸಿದ್ದೀವಿ ಇವತ್ತು. ನೋಡಿ ಯಾವ ಥರ ನೋಡಿದ್ರು ಎಲ್ಲ ರೂಮ್ ಕ್ಲೀನಾಗಿ ಮಾರ್ಕಿಂಗ್ ಮಾಡಿಕೊಂಡು ಮಣ್ಣು ಕೆಲಸ ನೀಟಾಗಿ ಮಾಡೋರೆ. ಇನ್ನೂ ಮಾಡಿಲ್ಲ, ಮಾಡಬೇಕು ನೀವು ಸ್ವಲ್ಪ. ಆಮೇಲೆ ಎಷ್ಟೈತೆ ಅಂದರೆ ಎಲ್ಲ ಕ್ಲೀನಾಗಿ ಈ ಥರ ಮಾಡ್ಕೊಂಡ್ರೆ ತುಂಬ ಈಜಿ. ಈ ರೋಡ್ ಲೆವೆಲ್ ಇದೆ ಆಲ್ರೆಡಿ. ಅಂದರೆ ಈಗ ರೋಡ್ ಲೆವೆಲ್ ಕಾಲಮ್ ಬಾಕ್ಸ್ ಹಾಕ್ಕೊಂಡಿದ್ದೀವಿ. ಅದ್ರ ಮೇಲೆ ಈಗ ನಾವು ಪಿಂತು ಅಂದರೆ 1.5 ಅಡಿ ಹೈಟ್ ಬರುತ್ತೆ. ನಮ್ಮ ರೋಡ್ಕಿನ್ನ ಹೈಟು 1.5 ಅಡಿ ಪಿಂತ್ ಬಂತ, ಆ ಥರ 1.5 ಅಡಿ ಪಿಂತ್ ಹೈಟ್ ಬಂದಾಗ ನೋಡಿ, ಪ್ರತಿಯೊಂದು ಟೋಟಲ್ 12 ಕಾಲಮ್ ಇದೆ. ಆ ಥರ ಕಾಲಮ್ಗೆ ಬಾಕ್ಸ್ ಅಂದರೆ ಆ ಥರ ಬೆಡ್ರೂಮ್ ಆ ಥರ ಡಿವೈಡ್ ಮಾಡಿಕೊಂಡು ಕ್ಲೀನಾಗಿ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ಕಾಲಮ್ 2 ಅಡಿ ಆಗಲ್ಲ, 3 ಅಡಿ ಡೀಪ್ ಇದ್ದರೆ ತುಂಬ ಒಳ್ಳೆಯದು. ಆಲ್ರೆಡಿ 2 ಅಡಿ ಕಟ್ಟಡ ಕಟ್ಟ ಅದ್ರ ಮೇಲೆ 1.5 ಅಡಿ ಪಿಂತು ಟೋಟಲ್ ಸ್ಟ್ರೆಂತ್ ಸಿಗುತ್ತೆ ಯಾವುದೇ ಬಿಲ್ಡಿಂಗಲ್ಲಿ. ಈ ಥರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ನೋಡಿ ಸ್ನೇಹಿತರೆ, ಟ್ಯಾಂಕ್ ನೀಟಾಗಿ ಕಟ್ಟಲ್ಲ ಇಟ್ಟಿರೋದು. ಅದಕ್ಕೆ ಏನೇನಂದರೆ ಅದು ನೋಡಿ, ಡೈರೆಕ್ಟಾಗಿ ಈ ಚಿಕ್ಕದಾಗಿ ಬಾಕ್ಸ್ ಥರ ಮಾಡೋದು, ಒಂದು 2x2. ಓಕೆ, ನಿಮ್ಗೆ ಅರ್ಥ ಆಗಿರುತ್ತೆ. ಕೆಳಗಡೆ ಏನಂತಂದರೆ ಒಳಗಡೆ ಮೋಟ್ರ್ ಇರ್ತೀವಿ, ಯಾವುದೇ ಈ ಮನೆಯಲ್ಲಿ ಫಿಲ್ಟ್ರಿಂಗ್ ಇದು ನೀರನ್ನ ಇದು ಮಾಡೋಕ್ಕೋತೀವಲ್ಲ, ಆ ನೀರು ಕ್ಲೀನಾಗಿ ವಾಟಕ್ಕೆ ಅದಕ್ಕೋಸ್ಕರ ಹೋಗಿ ಸ್ನೇಹಿತರೆ. ನೆಕ್ಸ್ಟ್ ಟಾಪಿಕ್ ಬಂದು ಇದು ದಿಂಡು ಕಟ್ಟಡ ಬಗ್ಗೆ, ಅಂದರೆ ಕಲ್ಲಿನ ಬಗ್ಗೆ ಮಾಹಿತಿ. ಇದು ದಿಂಡು ಕಟ್ಟಡ ಇದೆ. ಕಟ್ಟಡಕ್ಕೆ ಕಲ್ಲು ನೋಡಿ ಸ್ನೇಹಿತರೆ, ನಿಮಗೆ ಅರ್ಥ ಆಗಲ್ಲ. ಈ ಸೈಜಲ್ಲಿ ಒಂದು 450 ಕಲ್ಲು ಆಗಿಬಿಟ್ಟು 1000 ಕಲ್ಲು ಲೆಕ್ಕ ಹೇಳ್ತಾರೆ ಅಂತಾರೆ. ಅದು ಯಾವ ಥರ ಅಂದರೆ ನೋಡಿ, ಈಗ ನಾನು ಹಾಕ್ತಾಯಿದ್ದೀನಿ ದೊಡ್ಡ ಕಲ್ಲು ಬಂದು ಅದು 2 ಕಲ್ಲು ಲೆಕ್ಕ ಬರುತ್ತೆ. ಈ ಚಿಕ್ಕ ಕಲ್ಲು ಬಂದು 1 ಕಲ್ಲು. ಈ ಚಿಕ್ಕ ಕಲ್ಲು ಆದರೆ 1000 ಕಲ್ಲು ಆಗಬೇಕು. ದೊಡ್ಡ ಕಲ್ಲು ಇದೆ ನೋಡಿ, ಇದು ಈ ಥರದ್ದು 2 ಕಲ್ಲು ಲೆಕ್ಕ. ಮತ್ತು ಸ್ನೇಹಿತರೆ, ಆಮೇಲೆ ಈಗ 20 mm ಜಲ್ಲಿ ಅಂದರೆ ಸ್ವಲ್ಪ ದಪ್ಪ ಚೆನ್ನಾಗಿರಬೇಕು. ಮತ್ತು ಇದೇ ಥರ 40 mm ಬೋಲ್ಡ್ರಸ್ ಇದೆ ಸ್ನೇಹಿತರೆ, ಸ್ವಲ್ಪ ಬೋಲ್ಡ್ರಸ್ ಮಿಕ್ಸ್ ಇದೆ. ಈ ಥರ ಸ್ವಲ್ಪ ನೋಡಿಕೊಂಡು ಇದು ಮಾಡಿಕೊಂಡ್ರೆ ತುಂಬ ಈಸಿ. ನಿಮಗೆ ಕಲ್ಲು ಯಾವ ಥರ ಬರುತ್ತೆ, ಯಾವ ಕಲ್ಲು ಯಾವ ಥರ ತಗೋಬೇಕು, 40 mm ಜಲ್ಲಿ ಹಾಕಬೇಕು. ವರ್ಕ್ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ 40 mm ಜಲ್ಲಿ ಅಂತ ತಂದಿಟ್ಕೊಂಡ್ರೆ, ಇದು ತಂದಿಟ್ಕೊಂಡ್ರೆ ಬೋಲ್ಡ್ರಸ್ ಇದೆ. ಬೋಲ್ಡ್ರಸ್ ಅಂದರೆ ಕೆಳಗಡೆ ಹಾಕಬೇಕು ಸ್ನೇಹಿತರೆ. ಅದ್ರಲ್ಲಿ ಚೆನ್ನಾಗಿರೋ ಕಲ್ಲು ಮಾತ್ರ ದಿಂಡು ಕಲ್ಲು ಆಗುತ್ತೆ, ಆಗುತ್ತೆ. ಓಕೆ ಸ್ನೇಹಿತರೆ, ಇಷ್ಟಿದ್ರೆ ಪಾಯ ಕೆಲಸ